ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಉತ್ತರ ಪ್ರದೇಶದಲ್ಲಿ ಕಾವಡಿಯಾಗಳ ಗೂಂಡಾಯಿಸಂ ಆರಂಭ ಆಯಿತು. ಪ್ರತಿ ವರ್ಷ ಒಂದು ತಿಂಗಳ ಕಾಲ ಈ ಆಷಾಢ ಮಾಸದಲ್ಲಿ ಆ ಕಾವಡಿಯ ಅನ್ನುವಂತಹ ಒಂದು ಸಂಪ್ರದಾಯ ನಡೆಯುತ್ತೆ. ಸುಮಾರು 80% ಭಕ್ತಾದಿಗಳು ಅದನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ, ಯಾವುದೇ ರೀತಿಯಾದಂತಹ ತಪ್ಪು ಮಾರ್ಗಗಳು, ತಪ್ಪು ಕ್ರಿಯೆಗಳನ್ನು ಮಾಡದೆ ಮಾಡ್ಕೊಂಡು ಹೋಗ್ತಾರೆ. ಆದರೆ 20% ಜನ ಕಿಡಿಗೇಡಿತನ ಮಾಡೋದಕ್ಕೆ ಅದೊಂದು ಒಳ್ಳೆಯ ಅವಕಾಶ ಅನ್ಕೊಂಡಿರ್ತಾರೋ ಏನೋ, ಪ್ರತಿ ವರ್ಷ ದಾಂಧಲೆಗಳನ್ನ ಮಾಡೋದನ್ನ ಬಿಡೋದೇ ಇಲ್ಲ. ಅದು ಈಗ ಆರಂಭ ಆಗಿದೆ. ಆರಂಭನೇ ಪೊಲೀಸರ ವಿರುದ್ಧನೇ ಆಗಿದೆ. ಕೆಟ್ಟ ಕೊಳಕ ಭಾಷೆಯಲ್ಲಿ ಪೊಲೀಸರನ್ನ ಚಾಲೆಂಜ್ ಮಾಡಿದ್ದಾರೆ ಒಂದಷ್ಟು ಗುಂಪು. ಅದು ಕಾರಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಪೊಲೀಸರು ಅವರ ಪ್ರಾಣ ಕಾಪಾಡೋದಕ್ಕೆ ಹೊರಟ್ರೆ ನಮ್ಮ ಪ್ರಾಣ ನಾವು ಹೇಗೆ ಬೇಕಾದ್ರೂ ಕಳ್ಕೊಳ್ತೀವಿ, ನೀನ್ ಯಾವನು ಕೇಳೋದಕ್ಕೆ, ನಾವು ಕಾವಡಿಯಾಗಳು, ನೀನ್ ಆಹು ಎಲ್ಲ ಭಾಷೆ ಬಳಸಿ 5 ನಿಮಿಷದಲ್ಲಿ ನೀನು ಯೂನಿಫಾರ್ಮ್ ಬಿಚ್ಚಿಸ್ಬಿಡ್ತೀನಿ ಅಂತ. ಯಾಕೆ ಬರುತ್ತೆ ಇಂಥ ಧೈರ್ಯ ಈ ರೌಡಿಗಳಿಗೆ ಅಂತಲೂ ಸಹ ವಿವರಿಸ್ತೀನಿ. ಮತ್ತು ಏನಾಯ್ತು ಈ ಘಟನೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ಪ್ರತಿ ವರ್ಷ ಈ ಆಷಾಢ ಮಾಸದಲ್ಲಿ ಕಾವಡಿಯ ಅನ್ನುವಂತಹ ಒಂದು ಶ್ರದ್ಧಾ ಒಂದು ಅಯ್ಯಪ್ಪ ಮಾಲೆ ಆ ರೀತಿಯಲ್ಲಿ ಎರಡೂ ಕಡೆಗೆ ಕಾವಡಿಗಳನ್ನು ಹಾಕೊಂಡು ನೀರು ತುಂಬಿಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವರ ಒಂದು ಶಾಸ್ತ್ರ ಸಂಪ್ರದಾಯಗಳನ್ನು ಪಾಲಿಸ್ಕೊಂಡು ಹೋಗ್ತಾರೆ. ಹರಿದ್ವಾರ ಕಡೆಗೆ ಹೋಗ್ತಾರೆ. ಈ ಕಾವಡಿಯ ಅನ್ನುವಂತಹ ಒಂದು ಯಾತ್ರೆ ಏನಿದೆಯಲ್ಲ, ಅದು ಭಕ್ತಿ ಶ್ರದ್ಧೆಯಿಂದ ಹೋದ್ರೆ ಯಾರಿಗೂ ಏನು ಸಮಸ್ಯೆ ಆಗೋದಿಲ್ಲ. ಮತ್ತು ಯಾವ ನಿಗದಿತ ಪ್ರದೇಶಗಳು, ನಿಗದಿತ ರೂಟು ಏನು ಹಾಕೊಟ್ಟಿರ್ತಾರೆ ಪೊಲೀಸರು, ಜಿಲ್ಲಾಡಳಿತ, ಅದನ್ನ ಪಾಲಿಸ್ಕೊಂಡು ಹೋಗಿದ್ರೆ ಯಾರಿಗೂ ಏನಾಗಲ್ಲ. 80% ಜನ ಅದನ್ನ ನೀಟಾಗಿ ಪಾಲಿಸ್ಕೊಂಡು ಹೋಗ್ತಾರೆ. ಅವರ ಶ್ರದ್ಧೆ ಭಕ್ತಿಯನ್ನು ಅವರು ಪ್ರದರ್ಶನ ಮಾಡ್ಕೊಳ್ತಾರೆ, ಅವರ ಸಂಪ್ರದಾಯಗಳನ್ನು ಅವರು ಪಾಲಿಸ್ತಾರೆ. ಆದ್ರೆ ಒಂದು 20% ಜನ ಕಿಡಿಗೇಡಿತನ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋದಿಲ್ಲ. ನಾವು ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಈ 1 ತಿಂಗಳು ಅಥವಾ 20-25 ದಿನ ಮಾಡೋಣ ನಡೀರಿ ಅನ್ನೋದಕ್ಕೆ ಅಂತಲೇ ಹೊರಟ ರೀತಿಯಲ್ಲಿ ಒಂದಷ್ಟು ಜನ ಅವರ ವರ್ತನೆಯನ್ನು ತೋರಿಸ್ತಾರೆ. ಅದು ಪ್ರತಿ ವರ್ಷ ಯಾವೆಲ್ಲ ರೀತಿಯಲ್ಲಿ ಹೊರಗಡೆ ಬರುತ್ತೆ ಅಂತ ನಿಮಗೆ ಗೊತ್ತು. ಬೇಕು ಅಂತಲೇ ರೋಡ್ ಮಧ್ಯದಲ್ಲೇ ಕಾವಡಿಗಳನ್ನು ಇಡೋದು, ಅದನ್ನು ಯಾರು ಟಚ್ ಮಾಡಂಗಿಲ್ಲ, ಟಚ್ ಮಾಡಿದ್ರೆ ಧಾರ್ಮಿಕ ನಂಬಿಕೆಗಳಿಗೆ ಘಾಸಿ ಆಗೋಯ್ತು ಅಂತ ದೊಡ್ಡ ದೊಡ್ಡ ಗಲಾಟೆಗಳು ಮಾಡೋದು, ದಾರಿಯಲ್ಲಿ ಯಾವುದೋ ದಾಬಾದಲ್ಲಿ ಇಲ್ಲಿ ನಾನ್ ವೆಜ್ ಬೇಯಿಸ್ದಂಗೆ ಕಾಣಿಸ್ತಾ ಇದೆ, ಬೇಸೇ ಇರಲ್ಲ ಆ ಮೂಮೆಂಟ್ ಅಲ್ಲಿ, ಯಾಕಂದ್ರೆ ಎಲ್ರಿಗೂ ಗೊತ್ತು ಆ ಪಾಸ್ ಆಗೋರೆಲ್ಲ ವೆಜ್ಜೆ ತಿನ್ನೋದು ಅಂತ. ಆದ್ರೂ ಅಲ್ಲೊಂದಷ್ಟು ಗಲಾಟೆ ಮಾಡೋದು, ಇನ್ನು ಅಡ್ಡ ಬಂದ ಗಾಡಿಗಳಿಗೆ ಜಖಂ ಮಾಡೋದು, ಹೊಡೆಯೋದು, ಪೊಲೀಸರನ್ನೇ ಹೊಡೆಯೋದು, ಪೊಲೀಸರ ಮೇಲೆ ಗೂಂಡಾಗಿರಿ ಮಾಡೋದು, ಏನು ಬೇಕಾದ್ರೂ ಮಾಡ್ತಿರ್ತಾರೆ. ಎಲ್ಲ ರೀತಿಯ ರೌಡಿಸಮು ನಡೆಯುತ್ತಾ 20% ಜನರಿಂದ. ಅದು ಈ ಬಾರಿ ಆರಂಭ ಆಗೇ ಹೋಯ್ತು. ಮುಜಫರ್ ನಗರ್ ಅಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಡಿಜೆ, ಅದು ಡಬಲ್ ಡೆಕ್ಕರ್ ವಾಹನ ಇರುವಂತಹ ಡಿಜೆ ಹಾಕೊಂಡು ಬಂದಿದ್ದಾರೆ. ಇವರು ಭಕ್ತಿ ಡಿಜೆ ಹಾಕಿದ್ರೇನೆ ಹೊರಗಡೆ ಬರೋದೇನೋ, ಡಿಜೆ ಹಾಕೊಂಡು ಬಂದಿದ್ದಾರೆ. ಡಿಜೆ ಹಾಕೊಂಡು ಬಂದಿದ್ದಕ್ಕೂ ಪೊಲೀಸರು ಸುಮ್ಮನೆ ಇದ್ದಾರೆ. ಬಟ್ ಡಬಲ್ ಡೆಕ್ಕರ್ ಇತ್ತಲ್ಲ, ಆ ಡಬಲ್ ಡೆಕ್ಕರ್ನ ಮೇಲೆ ನಿಂತ್ಕೊಂಡು ಕುಣಿಯೋದಕ್ಕೆ ಶುರು ಮಾಡಿದ್ದಾರೆ ಒಂದಷ್ಟು ಜನ. ಮೇಲೆ ಕರೆಂಟ್ ವೈರ್ಗಳು ಪಾಸ್ ಆಗ್ತಿದ್ದಾವೆ, ಹೈ ಟೆನ್ಷನ್ ವೈರ್ಗಳು. ಪೊಲೀಸರು ಏನ್ ಮಾಡಿದ್ದಾರೆ, ಅವರನ್ನ ಇಳಿಯೋದಕ್ಕೆ ಹೇಳಿದ್ದಾರೆ, ಗಟ್ಟಿಯಾಗಿ ಹೇಳಿದ್ದಾರೆ. ಯಾಕಂದ್ರೆ ಅದು ಯಾವ್ದಾದ್ರು ಒಂದು ಟಚ್ ಆದ್ರೆ ಸುಮಾರು ಜೀವಗಳು ಹೋಗ್ತವೆ, ಸಾಕಷ್ಟು ಸಾವು ನೋವಾಗುತ್ತೆ, ಮತ್ತೆ ಇದು ಎಲ್ರಿಗೂ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿ ಒಂದಷ್ಟು ಪೊಲೀಸರು, ಅದರಲ್ಲೂ ಜೇಶ್ ಶರ್ಮಾ ಅನ್ನುವಂತಹ ಒಬ್ಬ ಇನ್ಸ್ಪೆಕ್ಟರ್, ಅವ್ರ ಜೊತೆಲಿದ್ದ ಪೊಲೀಸರು ಅವ್ರನ್ನ ಬಲವಂತವಾಗಿ ಇಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇಳಿರಿ ಇಳಿರಿ, ಏನ್ ಮಾಡ್ತಿದ್ರೆ ಇಳಿರಿ ಅಂತ. ಇಷ್ಟು ಸಾಕಿತ್ತು ಕಿಡಿಗೇಡಿ ಆ 20% ಜನಕ್ಕೆ. ನಾವು ಕಾವಡಿಯಾಗಳು, ನಮ್ಮನ್ನ ಮಾತಾಡ್ಸೋ ಹಾಗಿಲ್ಲ, ನಾವು ಇಷ್ಟ ಬಂದಿಗೆ ಮಾಡ್ತೀವಿ. ನಿನ್ನ ಅಮ್ಮ ಅಕ್ಕ ಎಲ್ಲ ಪೊಲೀಸರಿಗೆ, ಇನ್ಸ್ಪೆಕ್ಟರ್ಗೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಹೇಳಿ ಚಾಲೆಂಜ್ ಬೇರೆ, 5 ನಿಮಿಷದಲ್ಲಿ ನೀನು ಯೂನಿಫಾರ್ಮ್ ಬಿಚ್ಚಿಸ್ಬಿಡ್ತೀನಿ ಅಂತ. ಯಾಕೆ ಬರುತ್ತೆ ಇವ್ರಿಗೆ ಈ ಧೈರ್ಯ ಅನ್ನೋದನ್ನ ಹೇಳಿ ಇನ್ನು ಯಾವೆಲ್ಲ ರೀತಿಯಲ್ಲಿ ಅಲ್ಲಿ ರದ್ದಾಂತ ಮಾಡಿದ್ರು ವಿವರಿಸ್ತೇನೆ. ಈ ಧೈರ್ಯ ಯಾಕೆ ಬರುತ್ತೆ ಅಂದ್ರೆ, ಧರ್ಮವನ್ನ ಅಡ್ಡ ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡುವಂತಹ ಪಕ್ಷ ಅಧಿಕಾರದಲ್ಲಿದ್ರೆ, ಯೋಗಿ ಆದಿತ್ಯನಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ರೆ ಈ ಧೈರ್ಯ ಬರುತ್ತೆ.
ಯಾಕೆ ಅಂದ್ರೆ ಅವರವರ ಧಾರ್ಮಿಕ ನಂಬಿಕೆಗಳಿಗೆ ಸರ್ಕಾರ ಏನೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು, ಶಾಂತಿ ಕಾಪಾಡೋದಕ್ಕೆ ಏನ್ ಬೇಕು, ಅವರಿಗೆ ಸುರಕ್ಷಿತ ಮಾರ್ಗಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಿಕೊಟ್ಟು ಸರ್ಕಾರ ಸುಮ್ಮನಿರ್ಬೇಕು. ಯಾವುದೋ ಒಂದು ಧರ್ಮದ ಪ್ರತಿನಿಧಿಯಾಗಿ ಸರ್ಕಾರ ಕೆಲಸ ಮಾಡಬಾರದು. ಯಾಕೆಂದ್ರೆ ನಮ್ಮದು ಜಾತ್ಯತೀತ ಸಂವಿಧಾನ. ಸಂವಿಧಾನದಲ್ಲಿ ಒಂದು ಧರ್ಮದ ಪರವಾಗಿ ಕೆಲಸ ಮಾಡೋದಕ್ಕೆ ಯಾವ ಸರ್ಕಾರಕ್ಕೂ ಅಧಿಕಾರ ಇಲ್ಲ, ಯಾವ ಅಧಿಕಾರಿಗೂ ಅಧಿಕಾರ ಇಲ್ಲ. ಆದರೆ ಈ ಬಿಜೆಪಿ ಹಾಗಲ್ಲ. ತಾವು ಕೋಮುವಾದಿಗಳು, ನಾವು ಧರ್ಮಾಂಧರು ಅನ್ನೋದನ್ನ ಬಿಂಬಿಸಬೇಕು, ಆ ಬಿಂಬಿತ ಒಂದು ದೃಷ್ಟಿಯಿಂದಲೇ ಓಟ್ ಪಡ್ಕೊಳ್ಬೇಕು ಅನ್ನೋದು ಅವರಿಗೆ ಇರುವಂತಹ ಏಕೈಕ ಮಾರ್ಗ. ಹಾಗಾಗಿ ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಸೊ ಈ ಕಾವಡಿಯನ್ನು ಸಹ ನಾವು ನಿಮಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದೀವಿ, ಏನು ಬೇಕಾದ್ರೂ ಮಾಡಿ ಅನ್ನೋ ರೀತಿಯಲ್ಲಿ ಅವರಿಗೆ ಧೈರ್ಯ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ ಇಂದ ಹೂ ಸುರಿಸೋದು ಹೋಗೋರ ಮೇಲೆ, ಇನ್ನೇನೇನೋ ಸರ್ಕಾರದ ದುಡ್ಡಲ್ಲಿ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಇವರು ಓಟ್ ಪಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಮಾಡಿ ಆ ಕಾವಡಿಯಗಳಲ್ಲಿ ನಾನು ಹೇಳ್ದಂಗೆ ಒಂದು 20% ಕಿಡಿಗೇಡಿತನ ಇರುವಂತವ್ರಿಗೆ ಇಲ್ಲದ ಧೈರ್ಯ ತುಂಬಿಬಿಟ್ಟಿದ್ದಾರೆ. ಅಂದ್ರೆ ನಮ್ಮ ಸರ್ಕಾರ ಇದೆ, ನಾವು ಈ ಒಂದು ತಿಂಗಳು ಏನು ಬೇಕಾದ್ರೂ ಮಾಡಬಹುದು. ದಾರಿ ಉದ್ದಕ್ಕೂ ಒಂದು ಗಾಡಿ ಟಚ್ ಆಗ್ಬಿಟ್ರೆ ಆ ಗಾಡಿ ಜಖಂ, ಗಾಡಿಯಲ್ಲಿರೋರ್ ಜಖಂ ಎಲ್ಲ ಧೂಳ್. ಒಂದು ದಾಬಾ ಹತ್ರ ಹೋದ್ರೆ ಏನೋ ಸಣ್ಣ ವಿಚಾರ ಬಂದ್ರೆ ಸಾಕು, ಊಟ ಮಾಡಿ ಎಲ್ಲ ನಾಶ ಮಾಡಿ ಬಿಸಾಕ್ಬಿಡೋದು, ಹೊಡೆದು ಬಿಸಾಕ್ಬಿಡೋದು. ಇನ್ನು ದಾರಿ ಉದ್ದಕ್ಕೂ ಅವ್ರು ಇಷ್ಟ ಬಂದ ಕಡೆ ಟ್ರಾಫಿಕ್ ಅಡ್ಡನೋ ಇನ್ನೇನು ಅಡ್ಡ ಯಾವುದೂ ಕೇರ್ ಮಾಡಲ್ಲ, ಅವ್ರು ಇಷ್ಟ ಬಂದ ಕಡೆ ಹೋಗೋದು, ಇಷ್ಟ ಬಂದ ಕಡೆ ಆ ಕವಡಿಗಳನ್ನು ಇಡೋದು, ಹಿಟ್ಟದನ್ನ ಯಾರು ಮುಟ್ಟಂಗಿಲ್ಲ, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಎಲ್ಲವನ್ನು ಬಳಸ್ಕೊಳ್ಳೋದು. ಯಾಕೆ? ನಮ್ಮ ಸರ್ಕಾರ ಇದೆ, ಆದಿತ್ಯನಾಥ್ ಸರ್ಕಾರ ಇದೆ, ಆದಿತ್ಯನಾಥ್ ಸರ್ಕಾರ ಇದೆ ಅಂತ. ಅದರ ಜೊತೆಗೆ ಏನು ಬೇಕಾದರೂ ಮಾಡ್ತೀವಿ ಅನ್ನೋಂಥ ಮೊಂಡು ಧೈರ್ಯ ಇರುವಂತಹ ಒಂದಷ್ಟು ಜನ ಇಂಥ ಒಂದು ಸನ್ನಿವೇಶ ಕಾಯ್ತಿರ್ತಾರಲ್ಲ, ಅವರ ತೆವಲು ಸರ್ಕಾರದ ಸಪೋರ್ಟ್ ಮಾಡ್ತಾರೆ. ಇದೇ ಯಾವತ್ತೋ ಒಂದು ದಿನ ಮಸೀದಿಯಲ್ಲಿ ಜಾಗ ಸಾಲಿಲ್ಲ ಅಂತ ಪಕ್ಕದಲ್ಲಿ ಮಸೀದಿಯಿಂದ ಹೊರಗೆ ಸಣ್ಣದಾಗಿ ರೋಡ್ ಸೈಡಲ್ಲಿ ಸಣ್ಣದಾಗಿ ನಮಾಜ್ ಮಾಡ್ಬಿಟ್ರೆ ಪ್ರಪಂಚ ಮುಳುಗೋಗ್ಬಿಡುತ್ತೆ, ಪ್ರಪಂಚ ಮುಳುಗೇ ಹೋಗ್ಬಿಡುತ್ತೆ. ಅಯ್ಯೋ, ಕ್ರೈಸ್ತರೇನಾದರೂ ಒಂಚೂರು ರೋಡ್ ಸೈಡಲ್ಲಿ ಒಂದು ಮೆರವಣಿಗೆ ಮಾಡ್ಬಿಟ್ರೆ ಜಗತ್ತು ಮುಳುಗೋಯ್ತು ಅಂತ ಅರ್ಥ. ಅವತ್ತು ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಸಾರ್ವಜನಿಕರಿಗೆ ಅಡ್ಡಿ, ರಸ್ತೆ ಸಂಚಾರ ಎಲ್ಲದಕ್ಕೂ ಅಡ್ಡಿ. ಇವರು ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು. ಯಾಕೆ? ವೋಟ್ ಬ್ಯಾಂಕ್ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ವೋಟ್ ಹಾಕಿಸ್ಕೊಳ್ಳೋದಕ್ಕೆ ಇದೆಲ್ಲ, ವೋಟ್ ಹಾಕಿಸ್ಕೊಳ್ಳೋದಕ್ಕೆ. ಸೊ ಆ ಧೈರ್ಯದ ಮೇಲೆ ಈ ಗುಂಪು ಅಲ್ಲಿರುವಂತಹ ಪೊಲೀಸರನ್ನ ಎಳೆದಾಡಿ ನೂಕಾಡಿ ಅಮ್ಮ ಅಕ್ಕ ಎಲ್ಲ ಬೈದು ಇನ್ಸ್ಪೆಕ್ಟರ್ಗೂ ಸೇರಿಸಿ ಚಾಲೆಂಜ್ ಬೇರೆ ಮಾಡ್ತಾರೆ. 5 ನಿಮಿಷದಲ್ಲಿ ನಿನ್ನ ಯೂನಿಫಾರ್ಮ್ ಬಿಚ್ಚಿಸ್ಬಿಡ್ತೀವಿ ನಾವು. ಏನಕ್ಕೆ? ಡಬಲ್ ಡೆಕ್ಕರ್ ಡಿಜೆ ಮೇಲೆ ಹತ್ತಿ ಕುಣಿಯೋದನ್ನ ನಿಲ್ಲಿಸ್ರಯ್ಯ, ಸತ್ತು ಹೋಗ್ಬಿಡ್ತೀರಿ, ಮೇಲೆ ಕರೆಂಟ್ ವೈರ್ಗಳಿದಾವೆ, ಇಳಿರೋ ಅಂತ ಹೇಳಿದಕ್ಕೆ. ನಿಮ್ಮ ಪ್ರಾಣ ಉಳಿಸ್ತಾ ಇದೀವಿ ಕಣ್ರೆ ಅಂದ್ರೆ ನೋ, ನಮ್ಮ ಇಷ್ಟ, ನಮಗೆ ಈ 1 ತಿಂಗಳು ಫ್ರೀ छूट, ಏನು ಬೇಕಾದ್ರೂ ಮಾಡ್ತೀವಿ, ಪೊಲೀಸು ಕೇಳಂಗಿಲ್ಲ, ಯಾವನು ಕೇಳಂಗಿಲ್ಲ. ನಮ್ಮಪ್ಪನ ಮನೆ ಆಸ್ತಿ ರೋಡ್ಗಳು, ನಮ್ಮಪ್ಪನ ಆಸ್ತಿ. ಇನ್ನು ಅಪ್ಪಿ ತಪ್ಪಿ ಯಾರಾದ್ರೂ ಖಡಕ್ ಆಫೀಸರ್ ಏನಾದ್ರು ಅವ್ರ ಮೇಲೆ ಕ್ರಮ ಕೈಗೊಂಡ್ರೆ ಮುಗೀತು ಕತೆ, ಆ ಆಫೀಸರ್ ಕತೆ, ಆ ಪೊಲೀಸರ ಕತೆ. ಅವರ ಮೇಲೇನೆ ಆಕ್ಷನ್ ಆಗತ್ತೆ, ಸಸ್ಪೆನ್ಷನ್ ಆಗತ್ತೆ, ಅಟ್ಯಾಕ್ ಆಗತ್ತೆ, ಏನು ಬೇಕಾದ್ರೂ ನಡೀಬಹುದು. ಮತ್ತೆ ಅಲ್ಲಿ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿರುವಂತಹ ವ್ಯಕ್ತಿ ಯಾವುದೇ ಸಿಗ್ಗಿಲ್ಲದೆ, ಯಾವುದೇ ಎಗ್ಗಿಲ್ಲದೆ ಆ ಕಿಡಿಗೇಡಿಗಳು ಮಾಡುವ ಒಂದನ್ನೂ ಸಹ ಖಂಡಿಸೋದಿಲ್ಲ, ಕ್ರಮ ಕೈಗೊಳ್ಳಬೇಕು ಅಂತ ಹೇಳೋದು ಇಲ್ಲ, ಕ್ರಮ ಕೈಗೊಂಡವರನ್ನು ಸುಮ್ಮನೆ ಬಿಡೋದಿಲ್ಲ, ಕ್ರಮ ಕೈಗೊಳ್ಳಂಗೆ ಇಲ್ಲ. ಅದೇ ಮುಸ್ಲಿಮರು ದಾಡಿ ಬಿಟ್ಟವನು ಯಾವನಾದ್ರೂ ಸ್ವಲ್ಪ ಒಂದು ಅಡಿ ಜಾಗದಲ್ಲಿ ನಮಾಜ್ ಮಾಡ್ಬಿಟ್ಟ ಅಂದ್ರೆ ಮುಗೀತು ಕತೆ. ಯಾವನಾದ್ರೂ ಒಬ್ಬ ಸಿಲುಬೆನ 1 ಅಡಿ ಜಾಗದಲ್ಲಿ 4 ನಿಮಿಷ ನಿಲ್ಲಿಸ್ಕೊಂಡಿದ್ದೀನಪ್ಪ, ಎಲ್ಲಿಗೆ ಎತ್ಕೊಂಡು ಹೋಗ್ತಿದ್ದೆ, ಅಲ್ಲಿ ಸುಮ್ಮನೆ ನಿಲ್ಸಿದ್ದೀನಿ, ಸುಸ್ತಾಯ್ತು ನನಗೆ ಅಂತ ಅಲ್ಲಿ ನಿಲ್ಸಿದ್ರೆ ಸಾಕು, ಮುಗಿದೋಯ್ತು ಕತೆ. ಪೊಲೀಸರ ಮೇಲೂ ಒತ್ತಡ ಮುಖ್ಯಮಂತ್ರಿ ಕಡೆಯಿಂದನೇ ಬಂದ್ಬಿಡುತ್ತೆ, ಏನ್ ಮಾಡ್ತಿದ್ದೀರಿ ನೀವು ಪೊಲೀಸರು ಅಂತ. ಈ ರೌಡಿಸಮ್ಗೆ ಮಾತ್ರ ಕುಲಾಚೂಟು ಅಷ್ಟೆ. ಸೊ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ.
ಇನ್ನು ನಿರಂತರವಾಗಿ ಪ್ರತಿದಿನ ಇನ್ನೊಂದು 20-25 ದಿನ ಏನೋ ಇದೆಯಂತೆ ಅದು ಅವಧಿ, ಖಂಡಿತ ಬರ್ತಾನೆ ಇರ್ತವೆ. ಅದು ಎಷ್ಟು ಜನ ಏನೆಲ್ಲಾ ರೀತಿಯಲ್ಲೂ ತೊಂದರೆ ಅನುಭವಿಸ್ಬೋದು. ಟ್ರಾಫಿಕ್ ಕಿರಿಕಿರಿ ಒಂದು ಸಿಂಪಲ್ ಥಿಂಗ್ ಅಷ್ಟೇ. ಅದರಲ್ಲಿ ಇನ್ನೆಲ್ಲ ಹಲ್ಲೆ, ದಾಳಿ, ಅವಾಚ್ಯನಿಂದನೆ, ಬೆದರಿಕೆಗಳು ಏನೆಲ್ಲ ನಡೀಬೋದು ಎಲ್ಲ ನಡೆಯುತ್ತೆ ಈ ಒಂದು ತಿಂಗಳಲ್ಲಿ, ಈ ಒಂದು 25 ದಿನ ಎಲ್ಲ ನಡೆಯುತ್ತೆ. ಅದಕ್ಕೆ ಓಪನಿಂಗ್ ಪೊಲೀಸರ ಮೂಲಕನೇ ಮಾಡ್ಬಿಟ್ಟಾರೆ. ಸುಮ್ಮನೆ ಸಾರ್ವಜನಿಕರು ಪ್ರತಿ ವರ್ಷ ಜನರ ಮೇಲೆ ಮಾಡಿದ್ರೆ ಚೆನ್ನಾಗಿರಲ್ಲ, ಈ ಬಾರಿ ಪೊಲೀಸರ ಮೇಲೆ ಮಾಡ್ಬಿಡೋದು, ಮಾಡಿ ಬಿಸಾಕಿದ್ದಾರೆ. ಸೊ ಇದಿಷ್ಟು ಅಲ್ಲಿಂದ ಬರ್ತಿರುವಂತಹ ಮಾಹಿತಿ. ಕಾವಡಿ ಯಾತ್ರಾ ಶುರುವಾಗಿದೆ, ಅದರಲ್ಲಿ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಅಂತ ಇರುವಂತಹ ಕಿಡಿಗೇಡಿಗಳ ಗೂಂಡಾಗಿರಿನೂ ಶುರುವಾಗಿದೆ, ಅದರ ಕುರಿತಾದಂತಹ ಮಾಹಿತಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.